ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ಸ್ಕ್ರೀನಲ್ಲಿ ಒಂದು ತಮ್ನೈನಲ್ಲಿ ನೋಡಿರ್ತೀರ. ಇವರು ಕೇವಲ ವ್ಯಕ್ತಿಯಲ್ಲ, ಕರ್ನಾಟಕದ ಶಕ್ತಿ ಅಂತ. ಹೌದು, ಇವರೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅವರ ಒಂದು ಹೆಸರಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಶುರು ಮಾಡಿದಂಥ ಪ್ರಾರಂಭ ಮಾಡಿದಂಥ ಯೋಜನೆ ಅದ್ಯಾವುದು ಅಂದರೆ ಹೃದಯ ಜ್ಯೋತಿ ಯೋಜನೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಈ ಒಂದು ಯೋಜನೆ ಅಡಿಯೊಳಗೆ ಆಲ್ರೆಡಿ 18,000 ಮಂದಿಗೆ ಆಲ್ರೆಡಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ 11.78 ಲಕ್ಷದಷ್ಟು ಅಷ್ಟು ಜನರಿಗೆ ಉಚಿತವಾಗಿ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಇದು ಕೇವಲ 3 ವರ್ಷಗಳಾಗಿ ಇದು ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. ಆ 3 ವರ್ಷದಲ್ಲಿ ಇಷ್ಟು ಜನರಿಗೆ ಉಚಿತವಾಗಿ ತಪಾಸಣೆಯನ್ನು ಮಾಡಲಾಗಿದೆ, ತುರ್ತು ಚಿಕಿತ್ಸೆಯನ್ನ, ಮತ್ತು 18,000 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ ಅಂತ ವರದಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವರದಿ. ನೋಡಿ, ಕೇವಲ ಒಬ್ಬ ವ್ಯಕ್ತಿ ತಾವು ಇರುವವರೆಗೆ ಮಾಡಿದಂತ ಕೆಲಸ ಕಾರ್ಯಗಳು, ಅಥವಾ ಹೇಳಿರ್ಬೋದು ಹೇಳದೇನೆ ಇರ್ಬೋದು, ಅವ್ರು ಮಾಡಿದಂತ ಒಳ್ಳೆ ಕೆಲಸ ಕಾರ್ಯಗಳು ಕೊನೆ ತನಕ ಆ ವ್ಯಕ್ತಿ ಇಲ್ಲದೆ ಇದ್ರೂ ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಒಳ್ಳೆಯ ವಿಚಾರಗಳು ಮುಂದಿನ ಪೀಳಿಗೆಗೆ ಜೀವಂತವಾಗಿ ಇರ್ತವೆ ಅನ್ನೋದಕ್ಕೆ ಕಾರಣ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅವರ ಒಂದು ಜೀವನ ಶೈಲಿಯನ್ನ ಅವರು ಹಾಕಿಕೊಟ್ಟು ಹೋದಂತ ಪಾಠಗಳಂದ್ರೆ ಏನು, ಎಡಗೈಲಿ ಮಾಡಿದ್ದು ಬಲಗೈಲಿ ಗೊತ್ತಾಗಬಾರ್ದಂತ. ಆ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡುವಾಗ ಹಲವಾರು ಅಡೆತಡೆಗಳು ಬರ್ತವೆ, ಅಥವಾ ಒಳ್ಳೆಯ ವಿಚಾರವನ್ನ ಹೇಳಿದಾಗ ತುಂಬಾ ನೀವು ಪ್ರಾಮಾಣಿಕವಾಗಿ ಇರಬೇಕು ಅನ್ಕೊಂಡಾಗ ಆ ಪ್ರಾಮಾಣಿಕತೆಗೆ, ಆ ಒಳ್ಳೆಯತನಕ್ಕೆ ನಿಮಗೆ ಆ ಕ್ಷಣದಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಅಥವಾ ಸಿಗದೆ ಇರಬಹುದು, ಅಥವಾ ಏನು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಿ ಅಥವಾ ಎಕ್ಸ್ಪೆಕ್ಟೇಷನ್ ಇಲ್ದೇನೂ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಪ್ರಶಂಸೆ ಸಿಗದೇನೂ ಇರಬಹುದು. ಕೆಲವರು ಹೇಳ್ಕೋಬಹುದು, ಕೆಲವರು ಹೇಳ್ಕೊಳ್ಳೋದಿಲ್ಲ. ಆದರೂ ಕೂಡ ನೀವು ಮಾಡಿದಂಥ ಒಳ್ಳೆ ಕೆಲಸ ಕಾರ್ಯಗಳು, ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಆಲೋಚನೆಗಳು, ವ್ಯಕ್ತಿತ್ವ ನಿಮ್ಮನ್ನ ನೀವು ಇಲ್ಲದೆ ಇದ್ದರೂ ಕೂಡ ಗುರುತಿಸ್ತವೆ. ಅದು ಒಂದಲ್ಲ ಒಂದು ದಿನ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಕಾರಣನೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಒಂದೇ ಒಂದು ಯೋಜನೆಯನ್ನ ಹೇಳ್ತೀನಿ. ಅದು ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ಈ ಯೋಜನೆಯಿಂದ, ಅದು ಯಾರು ನಮ್ಮ ಕರ್ನಾಟಕಕ್ಕೆ ಪರಮಾತ್ಮ ಅಂತ ಪರಿಚಿತ ಆದಂತ ವ್ಯಕ್ತಿ, ಕೇವಲ ಅವ್ರ ವ್ಯಕ್ತಿ ಅಲ್ಲ, ಶಕ್ತಿ ಅಂತಾನೆ ಹೇಳ್ಬೋದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಾರಂಭ ಆಗುವಂತ ಯೋಜನೆ ಇದುವರೆಗೆ ಅಂದ್ರೆ 3 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಇಲ್ಲಿವರೆಗೆ ಇಷ್ಟು ಸಂಖ್ಯೆಯಲ್ಲಿ ಜನರಿಗೆ, ಆ ಒಂದು ಜನರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಏನು ತೊಂದರೆಯಲ್ಲಿ ಆಗಿರ್ತಾರೆ ಅಂತವ್ರಿಗೆ ತುರ್ತು ಚಿಕಿತ್ಸೆಯನ್ನು ನೀಡಲಿಕ್ಕೆ ಸಹಾಯ ಆಗಿದೆ ಅಂತ ಕೂಡ ಹೇಳ್ಬೋದು. ನೀವು ಮಾಡುವಂತ ಕೆಲಸ ಕೆಲವರಿಗೆ ಸಹಾಯ ಆಗ್ಬೋದು, ಆಗದೆ ಇರ್ಬೋದು. ಕೆಲವು ಒಂದು ಕುಟುಂಬಕ್ಕೆ ಸೀಮಿತವಾಗಿರದೆ, ಅಥವಾ ಕುಟುಂಬದ ಆಗು ಹೋಗುಗಳನ್ನ ನೀಗಿಸಿಕೊಂಡ ಮೇಲೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವ ಒಂದು ವಿಚಾರವನ್ನ ನಮಗೆ ನೇರವಾಗಿ ಅವರಿದ್ದಾಗ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಇಲ್ದಾಗ ಪ್ರತಿಯೊಂದು ಅವರ ವ್ಯಕ್ತಿತ್ವ ಹೇಗೆ ಜನಪರಿಚಿತ ಆಯಿತು ಅಂದ್ರೆ ಅದು ಅವರಲ್ಲಿರ್ತಕ್ಕಂಥ ಒಳ್ಳೆತನ, ಅವರ ಒಳ್ಳೆಯ ವಿಚಾರಗಳು, ಅವರ ದೊಡ್ಡತನ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಇದಿಷ್ಟು ಇನ್ಫಾರ್ಮೇಶನ್ ಆಗಿರುತ್ತೆ. ಹಾಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಯಾರಾದರೂ ಈ ಒಂದು ಚಾನಲ್ಗೆ ಹೊಸದಾಗಿ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.